ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಸೊ ಇವತ್ತಿನ ದಿನ ನಾವು ಗಣಿತದಲ್ಲಿ ಬರುವ ಬೀಜೋಕ್ತಿಗಳ ಕುರಿತು ತಿಳಿದುಕೊಳ್ಳೋಣ. ಈ ಬೀಜೋಕ್ತಿಗಳು ಟಿ ಇ ಟಿಯಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎರಡು ಪೇಪರ್ಗೂ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ. ಸೊ ಹಾಗಾಗಿ ನಾವು ಥಿಯರಿ ಮತ್ತು ಇದರ ಮೇಲೆ ಕೇಳಬಹುದಾದ ಪ್ರಶ್ನೆಗಳು ಸಹ ನೋಡಂಬರ್ರಿ. ಸೊ ಟಿ ಇ ಟಿಯಲ್ಲಿ ಕಂಪಲ್ಸರಿಯಾಗಿ ಪೇಪರ್ 1 ಮತ್ತು ಪೇಪರ್ 2ರಲ್ಲೂ ಕೂಡ 1 ಅಥವಾ 2ರಿಂದ ಮಾರ್ಕ್ಸ್ ಇದ್ರ ಮೇಲೆ ಬರ್ತಾನೆ ಇರ್ತವೆ. ಹಾಗಾಗಿ ಇವತ್ತಿನ ದಿನ ನಾವು ಬೀಜೋಕ್ತಿಗಳ ಕುರಿತು ತಿಳ್ಕೊಂಬರ್ರಿ. ಸೊ ಯಾರೆಲ್ಲ ಈ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮ್ಗೆ. ಫಸ್ಟ್ ಆಫ್ ಆಲ್ ನಾವು ಸ್ಥಿರಾಂಕ ಮತ್ತು ಚರಾಕ್ಷರಗಳನ್ನು ನೋಡೋಣ ಬರ್ರಿ. ಸ್ಥಿರಾಂಕ ಅಂತಂದರೆ ಸ್ಥಿರ ಬೆಲೆ ಇರುವ ಸಂಕೇತಗಳು, ಅಂದರೆ ಇವು ಸ್ಥಿರ ಬೆಲೆ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ಅಂದರೆ ಇಲ್ಲಿ ಪಾಸಿಟಿವ್, ನೆಗೆಟಿವ್ ಮತ್ತು ಪೂರ್ಣಾಂಕಗಳು, ಭಾಗಲಬ್ಧ, ಅಭಾಗಲಬ್ಧ ಸಂಖ್ಯೆಗಳು ಎಲ್ಲವೂ ಸಹ ಸೇರಿರ್ತವೆ. ಹಾಗಾಗಿ ಇವುಗಳಿಗೆ ನಾವು ಏನಂತೀವಿ, ಸ್ಥಿರಾಂಕ ಅಂತ ಕರಿತೀವಿ. ಇಲ್ಲಿ ನೋಡಿರ್ಬೋದು ನೀವು 100 ಮತ್ತು -12 √3 ಮತ್ತು -22/7 ಇವೆಲ್ಲವೂ ಸಹ ಬೀಜೋಕ್ತಿಗಳಾಗಿರ್ತವೆ. ಇಲ್ಲಿ ಎಲ್ಲ ಸಂಖ್ಯೆಗಳು ಸಹ ಮಿಕ್ಸ್ಡ್ ಆಗಿರ್ತವೆ. ಮತ್ತು ಚರಾಕ್ಷರ ಬಂದಾಗ ಇಲ್ಲಿ ಸ್ಥಿರ ಬೆಲೆ ಇಲ್ಲದ ಸಂಕೇತಗಳು, ಅಂದರೆ ಇಲ್ಲಿ ನಂಬರ್ಸ್ ಇರೋಂಗಿಲ್ಲ. ಇಲ್ಲಿ ನಾವು ಚರಾಕ್ಷರ ಅಂತಂದ ಬಂದಾಗ ಇಲ್ಲಿ ನಾವು ABCD ಅಂತಂದರೆ ಈ ವರ್ಣಮಾಲೆಗಳಲ್ಲಿರುವ ಇಂಗ್ಲೀಷ್ ಪದಗಳನ್ನು ನಾವು ಬಳಕೆ ಮಾಡ್ತೀವಿ. XY MN AB ಅಂದರೆ ABCD ಅಂದರೆ 26 ಸಹ ನಾವು ಬಳಸ್ಬೋದು. ಸೊ ಇವೆಲ್ಲವೂ ಬಂದುಬಿಟ್ಟು ಚರಾಕ್ಷರಗಳಿಗೆ ಉದಾಹರಣೆಗಳಾಗಿರ್ತವೆ. ನೆಕ್ಸ್ಟ್ ಬಂದುಬಿಟ್ಟು ಬೀಜೋಕ್ತಿಯ ಪದಗಳು ಮತ್ತು ಬೀಜ ಪದಗಳು. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ನಮ್ಗೆ ಸ್ಥಿರಾಂಕ ಗೊತ್ತಾಯಿತು, ಚರಾಕ್ಷರ ಗೊತ್ತಾಯಿತು. ನಾನು ಮೋಸ್ಟ್ ಇಂಪಾರ್ಟೆಂಟ್ ಅಷ್ಟೇ ಹೇಳ್ತೀನಿ. ಮತ್ತು ಇಲ್ಲಿ ಎಕ್ಸಾಮ್ನಲ್ಲಿ ಏನು ಕೇಳ್ತಾರೆ ಅಂದರೆ ಸಂಖ್ಯೆ ಸಹಗುಣಕ ಅಥವಾ ಸಹಗುಣಕ ಇದು ಸಹ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಸೊ ಹಾಗಾಗಿ ನಾವು ಸಂಖ್ಯೆ ಸಹಗುಣಕ ಮತ್ತು ಸಹಗುಣಕ ಯಾವುದಂತೆ ನೋಡ್ಕೊಂಬರಂಬರ್ರಿ. ಈಗ ಫಾರ್ ಎಕ್ಸಾಂಪಲ್ 7XY ಅದಲ್ಲ. ಸೊ ಇಲ್ಲಿ 7XYನಲ್ಲಿ ಕಾಮನ್ ಆಗಿ ಸ್ಥಿರ ಬೆಲೆ ಅಂದಾಗ 7 ಆಗಿರ್ತದೆ, ಮತ್ತು X ಮತ್ತು Y ಏನಾಗಿರ್ತದೆ, ಚರಾಕ್ಷರ ಆಗಿರ್ತವಂತೆ ನಿಮಗೆ ಗೊತ್ತಾಯಿತು. ಮತ್ತು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದಾಗ ಇಲ್ಲಿ 7XYನಲ್ಲಿ 7 ಅನ್ನೋದು ಒಂದು ಸಂಖ್ಯಾ ಸಹಗುಣಕ ಆಗಿರ್ತದೆ. XY ಅನ್ನೋದು ಏನಾಗಿರ್ತದೆ ಅಂತಂದರೆ ಸಹಗುಣಕ. ಇದು ಸಂಖ್ಯಾ ಸಹಗುಣಕ, ಇದು ಓನ್ಲಿ ಸಹಗುಣಕ. 7 ಅನ್ನೋದು ಯಾವುದರ ಒಂದು ಸಹಗುಣಕ ಆಗಿರ್ತದೆ, XYನ ಸಂಖ್ಯಾ ಸಹಗುಣಕ ಆಗಿರ್ತದೆ ಅಂತಲೇ ಹೇಳ್ಬೋದು. ಮತ್ತು ಸಜಾತಿ ಮತ್ತು ವಿಜಾತಿ ಪದಗಳು. ಇಲ್ಲಿ ನೋಡ್ರಿ, ಚರಾಕ್ಷರಗಳು ಮತ್ತು ಅವುಗಳ ಘಾತ ಸೂಚಿಗಳು ಸಮನಾಗಿರುವ ಬೀಜ ಪದಗಳಿಗೆ ನಾವು ಏನಂತೀವಿ ಅಂದರೆ ಸಜಾತಿ ಪದಗಳು ಅಂತೇಳಿ ಕರಿತೀವಿ. ಅಂದರೆ ಚರಾಕ್ಷರ ಅಂದಾಗ ನಿಮ್ಗೆ ಗೊತ್ತಾಯಿತು X Y ಇದು ಈ ರೀತಿಯಾಗಿರ್ತವೆ. ಒಂದೇ ಚರಾಕ್ಷರ ಹೊಂದಿದ್ದು, ಒಂದೇ ಘಾತಗಳು ಹೊಂದಿದ್ದು ಅಂದ್ರೆ ನಾವು ಏನಂತೀವಿ, ಆ ಬೀಜ ಪದಗಳಿಗೆ ಸಜಾತಿ ಬೀಜ ಪದ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, X ಅಂದರೆ 2 ಅನ್ನೋದು ಸಂಖ್ಯಾ ಸಹಗುಣಕ Xಯಿಂದ ಆಗಿರ್ತದೆ. 2X 5X 10X ಮತ್ತು ಇದ್ರ ಘಾತ ಏನವ ಎಲ್ಲದ್ರದ್ದು ಕೂಡ ಒಂದೇ ಇರ್ತದೆ. ಸೊ ಹಾಗಾಗಿ ಇವುಗಳಿಗೆ ಏನಂತಾರೆ ಅಂತಂದರೆ ಸಜಾತಿ. ಸಪೋಸ್ ಇಲ್ಲಿ 2 ಇತ್ತು, ಇಲ್ಲಿ 2 ಇತ್ತು, ಇಲ್ಲಿ 2 ಇತ್ತಂದ್ರೆ ಸೊ ಇದು ಕೂಡ ಸಜಾತಿ ಬೀಜ ಪದಗಳಿಗೆ ಉದಾಹರಣೆಗಳಾಗಿರ್ತವೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 12MN 4MN ಮತ್ತು 2/3MN. ಸೊ ಇವುಗಳು ಸಹ ಸಜಾತಿ ಪದಗಳಿಗೆ ಉದಾಹರಣೆಗಳಾಗಿರ್ತವೆ. ನೆಕ್ಸ್ಟು ವಿಜಾತಿ ಅಂತಂದಾಗ ಬೇರೆ ಬೇರೆ, ಅಂದರೆ ಇಲ್ಲಿ ಏನಾಗಿರ್ತವೆ ಅಂತಂದರೆ ಘಾತ ಮತ್ತು ಚರಾಕ್ಷರ ಕೂಡ ಬೇರೆಯಾಗಿರ್ತಾವೆ. ಇಲ್ಲಿ ನೋಡ್ರಿ, ಫಸ್ಟ್ ಎಕ್ಸಾಂಪಲ್ ನೋಡ್ರಿ, X ಘಾತ 2, X ಘಾತ 3, X ಘಾತ 7 ಅಂದರೆ ಎಲ್ಲ ಘಾತಗಳು ಏನವ ಬೇರೆ ಬೇರೆ ಅವ. ಸೊ ಇದು ಬಂದುಬಿಟ್ಟು ವಿಜಾತಿ. ಮತ್ತು ಇಲ್ಲಿ X Y N ಅಂದರೆ ಮಿಕ್ಸ್ಡ್ ಇರ್ತವೆ. ಇಲ್ಲಿ ಚರಾಕ್ಷರಗಳು ಸಹ ಬೇರೆ ಬೇರೆ ಆಗಿರ್ತವೆ. ಹಾಗಾಗಿ ಇವುಗಳಿಗೆ ಏನಂತೀವಿ ನಾವು ವಿಜಾತಿ ಬೀಜ ಪದಗಳು ಅಂತ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಬೀಜೋಕ್ತಿಗಳ ವಿಧಗಳು. ಸೊ ಬೀಜೋಕ್ತಿಗಳ ವಿಧಗಳ ಮೇಲೂ ಸಹ ಪೇಪರ್ 1 ಪೇಪರ್ 2ನಲ್ಲೂ ಕೇಳ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಟೈಪ್ಸ್ ಅವ, ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಮತ್ತು ಬಹುಪದೋಕ್ತಿ. ಕೇವಲ 1, 2 ಮತ್ತು 3 ಪದಗಳನ್ನು ಹೊಂದಿರುವ ಬೀಜೋಕ್ತಿ ಕ್ರಮವಾಗಿ, ಅಂದರೆ ಏಕಂದ್ರೆ ಒಂದೇ ಪದ ಇರ್ತದೆ, ದ್ವಿ ಅಂದರೆ 2, ತ್ರಿ ಅಂದರೆ 3, 3ಕ್ಕಿಂತ ಹೆಚ್ಚಿತ್ತಂದ್ರೆ ಅದಕ್ಕೆ ಏನಂತೀವಿ ನಾವು ಬಹುಪದೋಕ್ತಿ ಅಂತ ಕರಿತೀವಿ. ಸೊ ಇಲ್ಲಿ ಬಂದುಬಿಟ್ಟಾಗ ನಾವು ಇವು ಫಾರ್ಮುಲಾ ಸಹ ನೋಡ್ಕೋಬೇಕು. A + B² A - B² A + B × A - B ಸೂತ್ರ ಏನಿರ್ತದೆ ಅಂತೇಳಿ. ಮತ್ತು ಇದು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಇದು ಒಂದು ಸಮೀಕರಣ, A + B × X + AB. ಇದು ಬೀಜೋಕ್ತಿಯ ಸಮೀಕರಣ ಅಂತಲೇ ಹೇಳ್ಬೋದು. ಇದು ಮೋಸ್ಟ್ ಇಂಪಾರ್ಟೆಂಟ್. ಇವು 4 ಸಹ ನಾವು ನೋಡ್ಕೋಬೇಕು.
ನೆಕ್ಸ್ಟ್ ಇಲ್ಲಿ ಇದರ ಮೇಲೆ ಕೇಳಿರುವ ಪ್ರಶ್ನೆಗಳು ಸಹ ಇಲ್ಲಿ ಕೊಟ್ಟಿದ್ದಾರೆ, ನೋಡಂಬರ್ರಿ. 7xyz ಮೈನಸ್ 2z²x ಈ ಬೀಜೋಕ್ತಿಯ XYನ ಸಹಗುಣಕ. ಸೊ ಇಲ್ಲಿ ಫಸ್ಟ್ ನೋಡಬೇಕು, ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನಮ್ಗೆ ಅಂತಂತಂದರೆ XYನ ಸಹಗುಣಕ ಅಂದರೆ ಇವೆರಡರದ XY ಎಲ್ಲದ ಫಸ್ಟ್ ಒನ್ ಅಂದ್ರೆ 7xy. ಅವ್ರೇನು ಕೇಳಾರ XYನ ಸಹಗುಣಕ ಎಷ್ಟದ 7. ಸೊ ಹಾಗಾಗಿ ಉತ್ತರ ಎಲ್ಲ ನೋಡ್ರಿ 7xyz. XY ಕೊಟ್ಟಾಗ ಇನ್ನೂ ಒಂದು ಏನು ಉಳಿದದ Z, ಹಾಗಾಗಿ ಉತ್ತರ 7Z ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ನೋಡ್ರಿ, 3 ಪದಗಳನ್ನು ಹೊಂದಿರೋ ಬೀಜೋಕ್ತಿಯನ್ನು ಏನಂತ ಕರೀತೀವಿ? 3 ಅಂತ ಹೇಳಿವಿ. ಏಕ ಇದ್ದರು 1, ದ್ವಿದ್ರೆ 2, 3 ಅಂದರೆ 3, 3ಕ್ಕಿಂತ ಹೆಚ್ಚಿನ ಬಹುಪದೋಕ್ತಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ದ್ವಿಪದೋಕ್ತಿಯನ್ನು ಗುರುತಿಸಿ. ದ್ವಿಪದೋಕ್ತಿ ಅಂದಾಗಲ್ಲ ಎಷ್ಟಿರ್ತವ? 2 ಪದಗಳನ್ನೇ ಇರ್ತವ. ಸಪೋಸ್ ಇಲ್ಲಿ ಇದು 3 ಪದೋಕ್ತಿನೂ ಆಗ್ಬೋದು, ಬಟ್ ಇಲ್ಲಿ ಸೈನ್ 2 ಇತ್ತು ಅಂತಂದರೆ ಇದು ಕೂಡ ಕರೆಕ್ಟ್ ಆಗಿರ್ತದೆ, ಹಾಗಾಗಿ ಇದು ರೈಟ್ ಆನ್ಸರು. ನೆಕ್ಸ್ಟು 123x²y 138x²y ಈಕ್ವಲ್ ಟು ಕ್ವಶನ್ ಏನದ 123x²y ನೆಕ್ಸ್ಟು 138x²y ಸಹಗುಣಕ ಸೇಮ್ ಅವ ಇದ್ದಾಗ ಮೈನಸ್ ಮಾಡ್ಬೋದು. ಇಲ್ಲಿ 3ನಾಗ 8 ಹೋಗಂಗಿಲ್ಲ, 12 ತಗೋರಿ, 13 ಆಯಿತು. 13ದಾಗ 8 ಕಳೆದ್ರೆ ಎಷ್ಟು ಉಳಿತು? ನಮ್ಗೆ 5 ಉಳಿತು. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿತು? 1 ಆಯಿತು. ಇಲ್ಲಿ ತೊಗೊಂಡ್ರೆ 11 ಆಯ್ತು. 11ದಾಗ 3 ಹೋದರೆ ಎಷ್ಟು ಉಳಿತದ? 8 ಉಳಿತು. ಸೊ ಇಲ್ಲಿ 0 ಎಷ್ಟು ಬಂತದ ಆನ್ಸರು? 85. ಎಲ್ಲಿ ಹೋಯ್ತಿದ್ದು? ಸೊ ಹಾಗಾಗಿ ಉತ್ತರ ಬಂದುಬಿಟ್ಟು 85 ಅಲ್ಲ, 1 ಅಷ್ಟೇ ಉಳಿತದಲ್ಲಿ. ಮೈನಸ್ 15x²y ಆಗ್ತದೆ. ಯಾಕಂತಂದ್ರೆ ಮೈನಸ್ ಯಾಕಂದ್ರೆ ದೊಡ್ಡ ಸಂಖ್ಯೆದು ಸೈನ್ ಎಷ್ಟು ಇರ್ತದೆ ನೋಡ್ಬೇಕು ನಾವು. ಮೈನಸ್ ಇದ್ದಾಗ ಅದೇ ಥರ ನಾವು ಉತ್ತರದನ್ನು ನಾವು ಸೈನ್ ಏನು ತೊಗೋಬೇಕು? ಮೈನಸ್ಸೇ ತೊಗೋಬೇಕು. ನೆಕ್ಸ್ಟ್ ನೋಡಿ ಫಿಫ್ತ್ ಒನ್ನು 4x² ಮೈನಸ್ 3xyನ ಬೀಜ ಪದಗಳು. ಎಷ್ಟೋ ಬೀಜ ಪದಗಳು ಇಲ್ಲಿ? 2. 4x² ಮೈನಸ್ 3xy. ಹಾಗಾಗಿ ಇಲ್ಲಿ ಸೈನ್ ಸಹ ಇಂಪಾರ್ಟೆಂಟ್ ಆಗಿರ್ತದೆ, ಪ್ಲಸ್ ಅದನ್ನು ಮೈನಸ್ ಅದನ್ನು, ಹಾಗಾಗಿ ಅದು ತಗೋರಿ. ಮತ್ತು ಈ ಕೆಳಗಿನವುಗಳಲ್ಲಿ ಸರಿಯಾದ ಸಮೀಕರಣ p ಪ್ಲಸ್ ಅಲ್ಲಿ ಹಾಗೆ a+b² ಇತ್ತಲ್ಲ, ಇಲ್ಲಿ p+q² p² ಪ್ಲಸ್ 2pq ಪ್ಲಸ್ q². ಸೊ ಡಿ ಇಸ್ ದ ರೈಟ್ ಒನ್. 7th ನೋಡ್ರಿ, ಒಂದು ಏಕಪದೋಕ್ತಿ ಮತ್ತು ಒಂದು ದ್ವಿಪದೋಕ್ತಿಯ ಗುಣಲಬ್ಧ ಏನಾಗಿರ್ತದೆ ಅಂದರೆ ದ್ವಿಪದೋಕ್ತಿ ಆಗಿರ್ತದೆ ಅಂತಲೇ ಹೇಳ್ಬೋದು. ಸೊ ಥೇರಿಯಲ್ಲಿ ಕೇಳ್ತಾರೆ ಇವು, ಹಾಗಾಗಿ ಇವು ಸಹ ಇನ್ಕ್ಲೂಡ್ ಮಾಡೀನಿ. ಇದು ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡಿರಿ 9th ಒನ್ ನೋಡಿರಿ, 4p 7q² 7pq ಕೊಟ್ಟಿರುವ ಏಕಪದೋಕ್ತಿಗಳ ಗುಣಲಬ್ಧ. ಗುಣಲಬ್ಧ ಅಂದರೆ ಫಸ್ಟ್ ನಾವು ಸಂಖ್ಯೆ ತಗೋಬೇಕು. 4 × -7 × -7 4 7s 28 28 × 7 × -7 × -7 + 7. ಸೊ 28 × 7 ಏನಾಯ್ತದ? 196 p² × q² ಆಗಿರೋದು. ಸೊ ನೆಕ್ಸ್ಟ್ ಕ್ವಶನ್ ಬಂದು ಮೈನಸ್ ಅದ ನೋಡಿರಿ, 3x²y²ಲಿಂದ x²y² ಕಳಿ ಅಂತ ಅಂದಾರ. x²y² ಅನ್ನು ಇಲ್ಲಿ ಏನು ಬಿ ಇಲ್ಲ ಇಂದಾಗ ಇಲ್ಲಿ ಏನಿರ್ತದೆ ಅಂದರೆ 1 ಇರ್ತದೆ. 3ಅಲ್ಲಿ 1 ಕಳೆದ್ರೆ 1 x²y². ಬಟ್ ಇಲ್ಲಿ ಮೈನಸ್ ದೊಡ್ಡ ಸಂಖ್ಯೆ ಚಿಹ್ನೆ ಏನಿರ್ತದೆ ಮೈನಸ್ ಆಗಿರ್ತದೆ, ಹಾಗಾಗಿ x² - y² ಇಸ್ ದ ರೈಟ್ ಒನ್. ಸೊ ಈ ಪ್ರಶ್ನೆಗಳು ಮತ್ತು ಈ ಥಿಯರಿ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.